Hello students, welcome back to the class of ninth standard. Let us go for the poetry section. ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮಗೆ ಫಾನಿಕ್ಸ್ ಅಕಾಡೆಮಿಗೆ ಸ್ವಾಗತ. ನಾನು ಆಯೇಷಾ. So today let us go through the poetry section. And here you are observing a number of pictures regarding different games. ಸೊ ವಿದ್ಯಾರ್ಥಿಗಳೇ, ಇವತ್ತು ತಾವು ಈ ಒಂದು ಪಿಕ್ಚರ್ನಲ್ಲಿ ಬೇರೆ ಬೇರೆ ಆಟದ ಒಂದು ಪೋಸ್ಟರ್ಸ್ಗಳನ್ನು ನೋಡ್ತಾ ಇದ್ದೀರಾ. ಲುಕ್ ಎಟ್ ದ ಫಾಲೋಯಿಂಗ್ ಪಿಕ್ಚರ್ಸ್. ಇದನ್ನು ಬಹಳ ಕೇರ್ಫುಲ್ಲಾಗಿ ಅಬ್ಸರ್ವೇಷನನ್ನು ಮಾಡಿ. ಐಡೆಂಟಿಫೈ ದ ಗೇಮ್ ಆ್ಯಂಡ್ ರೈಟ್ ದ ನೇಮ್ ಆಫ್ ದ ಗೇಮ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ನೇಮ್ ಆಫ್ ದ ಸ್ಪೋರ್ಟ್ಸ್ ಆರ್ ಗಿವನ್ ಇನ್ ದ ಬ್ರಾಕೆಟ್ಸ್. ನೋಡಿ, ಇಲ್ಲಿ ಸುಮಾರು 3, 4, 5, 10, 15 ಆಟಗಳ ಒಂದು ಮಾಡೆಲ್ಸ್ಗಳನ್ನು ನಿಮಗೆ ತೋರಿಸಲಾಗಿದೆ. ಅದರ ಜೊತೆಯಲ್ಲಿ ಇನ್ ದ ಸೇಮ್ ವೇ ಇನ್ ದ ಬ್ರ್ಯಾಕೆಟ್ ಇಟ್ ಈಸ್ ಫಾಲೋಡ್ ಬೈ ದ ನೇಮ್ ಆಫ್ ದ ಗೇಮ್ಸ್ ಹಿಯರ್. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಆ ಬಾಕ್ಸಸ್ ಡ್ರಾಯಿಂಗ್ಸ್ಗಳೇನಿದ್ದಾವಲ್ಲ, ಸೊ ಜಸ್ಟ್ ಅಂಡರ್ ದ್ಯಾಟ್ ಅದರ ಕೆಳಗಡೆ ಕರೆಕ್ಟ್ ಪರ್ಟಿಕ್ಯುಲರ್ ಆಗಿ ಯಾವ ಆಟಕ್ಕೆ ಯಾವ ಇಲ್ಲಿ ಆ್ಯಕ್ಷನಿಗೆ ಯಾವ ಹೆಸರು ಸರಿ ಹೋಲುತ್ತೆ ಅದನ್ನು ತಾವು ಬರೀಬೇಕು. ಬ್ಯಾಸ್ಕೆಟ್ಬಾಲ್ ಎಲ್ಲಿದೆ ನೋಡಿ, ಹುಡುಕಿ. ಇದರಲ್ಲಿ ಬ್ಯಾಸ್ಕೆಟ್ಬಾಲ್ ಇದೆ, ವಾಲಿಬಾಲ್ ಇದೆ, ಕ್ರಿಕೆಟ್ ಇಸ್ ದೇರ್, ಬ್ಯಾಡ್ಮಿಂಟನ್ ಇಸ್ ದೇರ್, ಸೈಕ್ಲಿಂಗ್ ಇಸ್ ದೇರ್, ಫೆನ್ಸಿಂಗ್, ವೇಟ್ ಲಿಫ್ಟಿಂಗ್, ಡಿಸ್ಕ್ ಥ್ರೋ, ಆರ್ಕರಿ, ಶೂಟಿಂಗ್, ಟೆನ್ನಿಸ್, ಸ್ವಿಮ್ಮಿಂಗ್, ರನ್ನಿಂಗ್ ರೇಸ್, ಸೈಲಿಂಗ್, ಟೇಬಲ್ ಟೆನ್ನಿಸ್. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಎಲ್ಲ ಆಟಗಳ ಹೆಸರುಗಳನ್ನು ಕೊಡಲಾಗಿದೆ. ಜಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ಫಿಗರ್ ಈಸ್ ಸೂಟೇಬಲ್, ಈಸ್ ಎಕ್ಸಾಕ್ಟ್ ಫಾರ್ ದ ಪರ್ಟಿಕ್ಯುಲರ್ ಪಿಕ್ಚರ್ ಹಿಯರ್. ಹ್ಯಾವ್ ಎ ಸರ್ಕಲ್, ಅಲ್ಲಿ ನೀವು ಸರ್ಕಲನ್ನು ಮಾಡಿ. ಆ್ಯಂಡ್ ಆಸ್ ದ ಫಾಲೋಯಿಂಗ್ ಕ್ವೆಶ್ಚನ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಎಕ್ಸ್ಚೇಂಜ್ ಯುವರ್ ಫೀಲಿಂಗ್ಸ್. ತಾವುಗಳು ಏನು ಮಾಡಬೇಕು ಅಂದರೆ ತಮ್ಮ ಫ್ರೆಂಡ್ಸ್ಗಳ ಜೊತೆಯಲ್ಲಿ ಕೂಡ ಈ ವಿಷಯದ ಮೇಲೆ ಚರ್ಚೆಯನ್ನು ಮಾಡ್ಬೋದು. ಯು ಮೇ ಡಿಸ್ಕಸ್, ಯು ಮೇ ಚಾಟ್, ಯು ಮೇ ಆಸ್ಕ್ ಕ್ವೆಶನ್ಸ್. ದೇರ್ ಫೀಲಿಂಗ್ಸ್, ಅವರ ಥಿಂಕಿಂಗ್ಸ್ಗಳು, ಅವರ ಫೀಲಿಂಗ್ಸ್ಗಳು, ಯಾವ ಆಟದ ಬಗ್ಗೆ ಏನಾಗಿದೆ. ಇನ್ ದ ಸೇಮ್ ವೇ ಹಿಯರ್ ಯು ಟು ಆಸ್ಕ್ ಅ ಕ್ವೆಶನ್ ಫಾರ್ ಯುವರ್ ಸೆಲ್ಫ್. ವಿಚ್ ಗೇಮ್ಸ್ ಡು ಯು ಪ್ಲೇ? ನಿಮಗೆ ಯಾವ ಆಟಗಳು ಇಷ್ಟವಾಗ್ತವೆ? ವಾಟ್ ಈಸ್ ಯುವರ್ ಫೇವ್ರೆಟ್ ಗೇಮ್? ನಿಮ್ಮ ಫೇವ್ರೆಟ್ ಆಗಿರುವಂತಹ ಆಟ ಯಾವುದು? ಹೂ ಈಸ್ ಯುವರ್ ಫೇವ್ರೆಟ್ ಪ್ಲೇಯರ್? ನೀವು ಯಾವ ಆಟಗಾರನನ್ನು ಬಹಳವಾಗಿ ಮೆಚ್ಚುತ್ತೀರಾ? ಸೊ ಯು ಹ್ಯಾವ್ ಲರ್ನ್ಡ್ ಸಮಥಿಂಗ್ ಅಬೌಟ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ದೇ ಆರ್ ದ ಸೋರ್ಸಸ್ ಆಫ್ ಎಂಜಾಯ್ಮೆಂಟ್, aren't they? Here is a poem which projects how an athlete made sports a passion ever since her school days. ಸೊ ಇಲ್ಲಿ ಏನಾಗ್ತಾ ಇದೆ, ನೀವು ಈ ಪಿಕ್ಚರನ್ನು ನೋಡಿ ಅದಕ್ಕೆ ಹೆಸರನ್ನು ಕೊಟ್ಟು ನಂತರ ನಿಮ್ಮ ಫ್ರೆಂಡ್ಸ್ಗಳ ಜೊತೆಯಲ್ಲಿ ಡಿಸ್ಕಷನನ್ನು ಮಾಡಿದಾಗ, ನಂತರ ನಿಮ್ಮದೇ ಆಗಿರುವಂತಹ ಒಂದು ಫೇವ್ರೇಟನ್ನು ಬರೆದಾಗ ನೀವು ಸ್ಪೋರ್ಟ್ಸ್ನಲ್ಲಿ ಇನ್ವಾಲ್ವ್ ಆದ ಹಾಗೆ ಅನಿಸುತ್ತೆ. ಹೌದು ತಾನೇ? ಏನೋ ಒಂದು ವಿಷಯ ನಿಮಗೆ ಗೊತ್ತಾಗುತ್ತೆ ಆಟದ ಬಗ್ಗೆ, ಸ್ಪೋರ್ಟ್ಸ್ಗಳ ಬಗ್ಗೆ. ಯು ಕಮ್ ಟು ಸಮ್ ನಾಲೆಜ್, ಯು ಗೇನ್ ಸಮ್ ನಾಲೆಜ್. ದೇ ಆರ್ ದ ಸೋರ್ಸ್ ಆಫ್ ಎಂಜಾಯ್ಮೆಂಟ್. ಆಟಗಳು ಯಾವ ರೀತಿಯಾಗಿದ್ದಾವೆ ಅಂದರೆ, ಆಟಗಳು ಸೋರ್ಸಸ್ ಆಫ್ ಎಂಜಾಯ್ಮೆಂಟ್ ಆಗಿದ್ದಾವೆ. ಸೊ ಅದರಿಂದ ಎಂಜಾಯ್ಮೆಂಟ್ ಸಿಗುತ್ತೆ, ಎಸ್ಪೆಷಲಿ ಔಟ್ಡೋರ್ ಗೇಮ್ಸ್ಗಳಿಂದ. ಮತ್ತು ಮೊಬೈಲ್ ಹಿಡ್ಕೊಂಡು ಆಟ ಆಡೋದಲ್ಲ, ನಾಟ್ ಲೈಕ್ ದ್ಯಾಟ್. ಅದರಲ್ಲಿ ಫಿಸಿಕಲಿ ದ ಬಾಡಿ ಡಸ್ ನಾಟ್ ವರ್ಕ್, ಓನ್ಲಿ ದ ಐಸ್, ದೇ ಆರ್ ಲೂಸಿಂಗ್ ದರ್ ಐಸೈಟ್ by using mobile, a lot of mobiles. Okay, so here you must have to give work, enjoy in the playground, then you are going to get a good exercise also. ಸೊ ಇಲ್ಲಿ ಎಂಜಾಯ್ಮೆಂಟ್, ಆಟಗಳು ಒಂದು ಥರ ಎಂಜಾಯ್ಮೆಂಟನ್ನು ಕೂಡ ಕೊಡ್ತಾ ಇದ್ದಾವೆ. ಅರೆಂಟ್ ದೇ? ಹೌದು ತಾನೇ? ಹಿಯರ್ ಇಸ್ ಅ ಪೋಯಮ್. ಇಲ್ಲಿ ಒಂದು ಪದ್ಯ ಇದೆ. ವಿಚ್ ಪ್ರಾಜೆಕ್ಟ್ಸ್ ಹೌ ಆನ್ ಅಥ್ಲೆಟ್, ಒಬ್ಬ ಆಟಗಾರ್ತಿ ಮೇಡ್ ಸ್ಪೋರ್ಟ್ಸ್ ಎ ಪ್ಯಾಷನ್, ಆಟವನ್ನು ಯಾವ ರೀತಿಯನ್ನಾಗಿ ತನ್ನ ಒಂದು ಪ್ಯಾಷನನ್ನು ಮಾಡಿಕೊಂಡಿದ್ದಾಳೆ ಎಂಬುದು ಗೊತ್ತಾಗುತ್ತೆ. ಎವರ್ ಸಿನ್ಸ್ ಹರ್ ಸ್ಕೂಲ್ ಡೇಸ್. ಸೊ ಬಿಫೋರ್ ಗೋಯಿಂಗ್ ಫಾರ್ ದ ಪೋಯಮ್, ಲೆಟ್ ಅಸ್ ಗೋ ಥ್ರೂ ಅಬೌಟ್ ದ ಪೋಯಮ್ ಹಿಯರ್. ದ ಓಡ್ ಅಂತ ಹೇಳಿದರೆ
ಯಾರದೋ ಪ್ರಶಂಸೆಯನ್ನು ಮಾಡ್ತಾ ಬರೆಯಲಾಗಿರುವಂತಹ ಒಂದು ಪದ್ಯ. ದಟ್ ಈಸ್ ಎ ಪೋಯಮ್ ಇನ್ ಪ್ರೇಸ್ ಆಫ್. ಸೊ ಇಟ್ ಈಸ್ ರಿಟನ್ ಇನ್ ಪ್ರೇಸ್ ಆಫ್ ಅಂದರೆ ಒಬ್ಬರನ್ನು ಬಹಳ ನೀಟಾಗಿ ಡಿಸ್ಕ್ರೈಬ್ ಮಾಡ್ತಾ, ಹೊಗಳುತ್ತಾ, ಒಬ್ಬ ವ್ಯಕ್ತಿಯ ಬಗ್ಗೆ ಹೊಗಳುತ್ತಾ ಬರೆದಿರುವಂತಹ ಪದ್ಯಕ್ಕೆ ODE, ಆಡ್ ಅಂಥೇಳಿ ಕರೆಯಲಾಗುತ್ತೆ. ದ ಆಡ್, ದಟ್ ಈಸ್ ಎ ಪೋಯಮ್ ಇನ್ ಪ್ರೇಸ್ ಆಫ್. ಪ್ರೇಸ್ ಅಂದರೆ ಅವರ ಬಗ್ಗೆ ಗುಣಗಾನವನ್ನು ಮಾಡುವುದು, ಹೊಗಳುವುದು. ಈಸ್ ರಿಟನ್ ಆನ್ ಬೆಟ್ಟಿ ಕ್ಯುಬರ್ಟ್ by name Elizabeth Cuthbert, who was an Australian athlete. She was a great sprinter and had won 3 gold medals at the 1956 Olympic Games in Melbourne. She added a 4th gold medal at the 1964 Olympics in Tokyo. ಸೊ ಈ ಪದ್ಯದ ಬಗ್ಗೆ ಇದರಲ್ಲಿ ಸಂಕ್ಷಿಪ್ತವಾಗಿರುವಂಥದ್ದಿದೆ. ನಾವು ಕವಿಯ ಬಗ್ಗೆ ಓದ್ಕೊಂಡಿದ್ದ ನಂತರ ಲೆಟ್ ಅಸ್ ಗೋ ಥ್ರೂ ಅಬೌಟ್ ದ ಪೋಯಮ್. ಓಕೆ, ಈ ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಡೇವಿಡ್ ಬ್ಯಾಟೆಸನ್. ಈ ಪದ್ಯವನ್ನು, ದಿಸ್ ಪೋಯಮ್ ಈಸ್ ರಿಟನ್ ಬೈ ಎ ಪೋಯೆಟ್ ಡೇವಿಡ್ ಬ್ಯಾಟೆಸನ್, who was born in the year 1921 and died in the year 1998. ಡೇವಿಡ್ ಬ್ಯಾಟೆಸನ್ ಅನ್ನುವಂತಹ ಕವಿ ಹುಟ್ಟಿರುವಂಥದ್ದು 1921ರಲ್ಲಿ ಮತ್ತು ನಿಧನನಾಗಿದ್ದು 1998ರಲ್ಲಿ. ಬಾರ್ನ್ ಇನ್ ದ ಇಯರ್ 1921 ಆ್ಯಂಡ್ ಹಿ ಡೈಡ್ ಇನ್ ದ ಇಯರ್ 1998. ಹಿ ವಾಸ್ ಅನ್ ಆಸ್ಟ್ರೇಲಿಯನ್ ಪೋಯೆಟ್ ಆ್ಯಂಡ್ ಎ ಫೋಟೋಗ್ರಾಫರ್. ಇವರು ಕೇವಲ ಒಬ್ಬ ಕವಿ ಮಾತ್ರ ಆಗಿರಲಿಲ್ಲ. ಹಿ ವಾಸ್ ನಾಟ್ ಓನ್ಲಿ ಎ ಪೋಯೆಟ್. ಓಕೆ, ಅವರು ಕೇವಲ ಕವಿ ಮಾತ್ರ ಆಗಿರಲಿಲ್ಲ, ಜೊತೆಯಲ್ಲಿ ಹಿ ವಾಸ್ ನಾಟ್ ಓನ್ಲಿ ಎ ಪೋಯೆಟ್ ಬಟ್ ಆಲ್ಸೋ ಹಿ ವಾಸ್ ಎ ಫೋಟೋಗ್ರಾಫರ್. ಅವರು ಫೋಟೋಗ್ರಾಫರ್ ಕೂಡ ಆಗಿದ್ದರು. ಡೇವಿಡ್ ವಾಸ್ ವೆಲ್ ನೋನ್ ಅಮಂಗ್ ದ ನೆಟ್ವರ್ಕ್ ಆಫ್ ಚಿಲ್ಡ್ರನ್ಸ್ ಆಥರ್ಸ್ ಆ್ಯಂಡ್ illustrators who met at the Journalist Club at Sydney. ಡೇವಿಡ್ ವಾಸ್ ವೆಲ್ ನೋನ್ ಅಮಂಗ್ ದ ನೆಟ್ವರ್ಕ್ ಆಫ್ ಚಿಲ್ಡ್ರನ್ಸ್ ಆಥರ್ಸ್. ಇವರು ಮಕ್ಕಳ ಬಗ್ಗೆ ಯಾರು ಲೇಖನಗಳನ್ನು ರಚನೆ ಮಾಡ್ತಾರೆ ಅವರನ್ನು ಮತ್ತು ಜರ್ನಲಿಸ್ಟ್ಗಳನ್ನು ಸಿಡ್ನಿಯಲ್ಲಿ ಭೇಟಿಯಾಗಿದ್ದರು. ಬಿಸೈಡ್ ರೈಟಿಂಗ್ ಪೋಯಮ್ಸ್ ಫಾರ್ ಚಿಲ್ಡ್ರನ್, ಡೇವಿಡ್ ವಾಸ್ ಇಂಟ್ರೆಸ್ಟೆಡ್. ನೋಡಿ, ಈ ರೀತಿಯಾಗಿ ಅವರಲ್ಲಿ ಮಕ್ಕಳ ಬಗ್ಗೆ ಆಸಕ್ತಿ, ಕುತೂಹಲ ಉಂಟಾಗಿ ಮಕ್ಕಳ ಮೇಲೆ ರಚನೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಡೇವಿಡ್ ಬ್ಯಾಟೆಸನ್. Besides writing poems for children, David was interested in ocean theatre and photography. Nodi, see, this poet, he was not only a poet but also a photographer. He also met journalists at Sydney, and he has written a number of poems for children, and he was interested not only in the poetry but also in ocean theatre and photography. So he has published children's poems in numerous magazines and has anthologies of his own. ಸೊ ಈ ರೀತಿಯಾಗಿರುವಂತಹ ಕವಿ ಡೇವಿಡ್ ಬ್ಯಾಟೆಸನ್ ಆಗಿದ್ದರು. ಲೆಟ್ ಅಸ್ ಗೋ ಥ್ರೂ ದ ಪೋಯಮ್ ಎ ಗರ್ಲ್ ಕಾಲ್ಡ್ ಗೋಲ್ಡನ್. ಎಷ್ಟು ಸುಂದರವಾಗಿರುವಂತಹ ಟೈಟಲನ್ನು ಈ ಒಂದು ಪದ್ಯಕ್ಕೆ ಕೊಡಲಾಗಿದೆ. ಸೊ ವಾಟ್ ಈಸ್ ದಟ್? ಎ ಗರ್ಲ್ ಕಾಲ್ಡ್ ಗೋಲ್ಡನ್. ಗರ್ಲ್, ಒಬ್ಬ ಬಾಲಕಿಯನ್ನು ಗೋಲ್ಡನ್ ಅಂಥೇಳಿ ಕರೆಯಲಾಗ್ತಾ ಇದೆ. ಚಿನ್ನ ಅಂಥೇಳಿ ಗೋಲ್ಡನ್ ಅಂಥೇಳಿ ಕರೆಯಲಾಗ್ತಾ ಇದೆ. ವಾಟ್ ಈಸ್ ದೇರ್? ವೈ ಡಿಡ್ ಯು ರನ್? ಜಸ್ಟ್ ಐ ವಿಲ್ ಗೋ ಥ್ರೂ ದ ಪೋಯಮ್. ವೈ ಡಿಡ್ ಯು ರನ್? ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವರ್ ವಾಕಿಂಗ್. ವೈ ಡಿಡ್ ಯು ಸ್ಪ್ರಿಂಟ್? ಇಫ್ ದೇ ಸ್ಟಾರ್ಟೆಡ್ ಟು ರನ್. ವೈ ಡಿಡ್ ಯು ಟ್ರೈನ್? ವೆಲ್ ಅದರ್ಸ್ ವರ್ ಫ್ಲೈಯಿಂಗ್. ವಾಟ್ ವಾಸ್ ದ ಸೀಕ್ರೆಟ್ ದ್ಯಾಟ್ ಮೇಡ್ ಇಟ್ ಸೀಮ್ ಫನ್? ನೋಡಿ, ಪ್ರತಿಯೊಂದರಲ್ಲಿ ಏನಿದೆ ಅಂದರೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಎಂಥ ಪ್ರಶ್ನೆ ಅಂದರೆ ಇಲ್ಲಿ ಕಂಪೇರನ್ನು ಮಾಡಲಾಗ್ತಾ ಇದೆ. ಒಬ್ಬ ಬಾಲಕಿಯನ್ನು ಕವಿ ಏನು ಮಾಡ್ತಾ ಇದ್ದಾನೆ, ಅವಳನ್ನು ಮತ್ತು ಅವಳ ಸಂಗಡಿಗರನ್ನು, ಅವಳನ್ನು ಮತ್ತು ಇನ್ನೊಂದು ವಸ್ತುವನ್ನು, ಅಲ್ಲಿ ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ಈಸ್ ಬೀಂಗ್ ಡನ್ ಹಿಯರ್. Why did you run? When your school mates were walking. Why did you sprint?
if they started to run? Why did you train while others were playing? What was the secret that made it seem fun? Was it the feel of the fresh air and sunshine? Was it the stir of the breeze in your hair? What made the coach recognize you were special? Was it because you had courage to spare? See once again. Was it the feel of the fresh air and sunshine? Of the breeze in your hair? Was it the stir of the breeze in your hair? What made the coach recognize you were special? Was it because you had courage to spare? Coming to the third stanza. Showing your will when the muscles were aching, long spells of effort and must to be learned, heeding the words that some others rejected, knowing that winning could only be earned. Showing your will when the muscles were aching, long spells of effort and must to be learned, heeding the words that some others rejected, knowing that winning could be earned. Time slipped away. Then came the Olympics, still in your teens, but spurred on by the cheers. Glory at last. As you gained your gold medals, a time to remember the rest of your years. See, the last stanza of the poem says, time slipped away. Then came the Olympics, still in your teens, but spurred on by the cheers. Glory at last, as you gained your gold medals, a time to remember the rest of your years. So, here it is written, it is as I already explained for you, ಈಗಾಗಲೇ ನಿಮಗೆ ಹೇಳಿರುವ ಹಾಗೆ ಈ ಪದ್ಯವನ್ನು ಓಡ್ ಅಂಥೇಳಿ ಕರೆಯಲಾಗುತ್ತೆ. ಓಡ್ ಅಂತ ಹೇಳಿದರೆ ಒಬ್ಬರನ್ನು ಹೊಗಳುತ್ತಾ ಬರೆಯಲಾಗಿರುವಂತಹ ಪದ್ಯ. ಹಾಗಾದರೆ ಈ ಪದ್ಯದಲ್ಲಿ ಒಬ್ಬ ಬಾಲಕಿಯ ಬಗ್ಗೆ, ಈ ಗರ್ಲ್ ಆಫ್ ಗೋಲ್ಡನ್ ಅನ್ನುವಂತಹ ಒಬ್ಬ ಬಾಲಕಿಯ ಬಗ್ಗೆ ಹೊಗಳಿಕೆಯ ಮಾತುಗಳು ಈ ಪದ್ಯದಲ್ಲಿ ಕಾಣಿಸಿಕೊಡ್ತಾ ಇದ್ದಾವೆ. ಅದೇ ಆ ಬಾಲಕಿ ಯಾರು? ಅವಳು ಮತ್ತಾರು ಅಲ್ಲ, ಬೆಟ್ಟಿ ಕರ್ತ್ಬರ್ಟ್. ಶಿ ಈಸ್ ನನ್ ಅದರ್ ದ್ಯಾನ್ ಬೆಟ್ಟಿ ಕರ್ತ್ಬರ್ಟ್ ಆಗಿದ್ದಾರೆ. ಹಾಗಾದರೆ ಈ ಪದ್ಯದಲ್ಲಿ ಕವಿ ಏನನ್ನು ಹೇಳ್ತಾ ಇದ್ದಾನೆ? ವಾಟ್ ಈಸ್ ಹಿ ಸೇಯಿಂಗ್ ಹಿಯರ್? ಹಿ ಈಸ್ ಸೇಯಿಂಗ್ ದ್ಯಾಟ್ ವೈ ಡಿಡ್ ಯು ರನ್? ನೀನು ಯಾಕೆ ಓಡಿಯಮ್ಮ? ನೋಡಿ, ಅವಳನ್ನು ಎಷ್ಟು ನೀಟಾಗಿ ಹೊಗಳ್ತಾ ಇದ್ದಾನೆ ಕವಿ. ಡ್ಯಾವಿಡ್ ಅಂದರೆ ಕೇಳ್ತಾ ಇದ್ದಾನೆ, ವೈ ಡಿಡ್ ಯು ರನ್ ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವೆರ್ ವಾಕಿಂಗ್? ನಿನ್ನ ಸಹ ಫ್ರೆಂಡ್ಸ್ಗಳು, ಸ್ಕೂಲ್ ಮೇಟ್ಸ್ ಅಂದರೆ ನಿನ್ನ ಫ್ರೆಂಡ್ಸ್ಗಳು, ನಿನ್ನ ಜೊತೆಯಲ್ಲಿ ಶಾಲೆಯಲ್ಲಿ ಓದ್ತಾ ಇರುವಂತಹ ನಿನ್ನ ಮೇಟ್ಸ್, ಕ್ಲಾಸ್ಮೇಟ್ಸ್, ಸ್ಕೂಲ್ ಮೇಟ್ಸ್ ಅವರು ಏನು ಮಾಡ್ತಾಯಿದ್ರು? ನಡೀತಾಯಿದ್ರು, ಹೌದಾ? ಅವಾಗ ನೀನೇನು ಮಾಡಿದೆ ಅಂದರೆ ಓಡುವುದಕ್ಕೆ ಪ್ರಾರಂಭ ಮಾಡಿದೆ. ಅಂದರೆ ನೀನು ಇನ್ನೊಬ್ಬರಿಗಿಂತ ಬೇರೆಯಾಗಿದ್ದಿ. ಯು ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಅದರ್ಸ್. ವೈ ಡಿಡ್ ಯು ರನ್? ಯಾಕೆ ಓಡಿಯಮ್ಮ ನೀನು? ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವೆರ್ ವಾಕಿಂಗ್, ನಿನ್ನ ಎಲ್ಲ ಸಹ ಪಾಠಿಗಳು ಏನು ಮಾಡ್ತಾಯಿದ್ರು? ಶಾಲೆಯ ಎಲ್ಲ ಕ್ಲಾಸ್ಮೇಟ್ಸ್ಗಳು, ಸ್ಕೂಲಿನ ಎಲ್ಲ ಮೇಟ್ಸ್ ಅಂದರೆ ಫ್ರೆಂಡ್ಸ್ಗಳು, ಅವರೆಲ್ಲ ನಡೀತಾಯಿದ್ರು. ನಡೆಯುವಾಗ ನೀನೊಂದು ಸ್ಪೆಷಲ್ ಆಗಿದೆಯಲ್ಲ, ನೀನು ಓಡ್ತಾ ಇದ್ದಿ. ವೈ ಡಿಡ್ ಯು ರನ್? ವೈ ಡಿಡ್ ಯು ಸ್ಪ್ರಿಂಟ್? ಸ್ಪ್ರಿಂಟ್ ಅಂದರೆ ಎಸ್, ಸ್ಪ್ರಿಂಟ್ ಅಂದರೆ ಟು ರನ್ ಆರ್ ಗೋ ವೆರಿ ಫಾಸ್ಟ್ ಫಾರ್ ಎ ಶಾರ್ಟ್ ಡಿಸ್ಟೆನ್ಸ್, ಬಹಳ ಶಾರ್ಟ್ ಆಗಿರುವಂಥ ಡಿಸ್ಟೆನ್ಸ್ನಲ್ಲಿ ಟು ರನ್, ಜಲ್ದಿ ನಡೆಯೋದು ಅಥವಾ ಓಡೋದು. ವೈ ಡಿಡ್ ಯು ಸ್ಪ್ರಿಂಟ್? ಇಫ್ ದೇ ಸ್ಟಾರ್ಟೆಡ್ ಟು ರನ್, ನೀನು ಏನು ಮಾಡಿದೆ? ಅವ್ರು ನಡೆಯುವಾಗ ನೀನು ಓಡೋದಕ್ಕೆ ಪ್ರಾರಂಭ ಮಾಡಿದೆ. ಅವರು ಓಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನೀನು ಸ್ಪ್ರಿಂಟನ್ನು ಮಾಡಿದೆ. ವೈ? ಯಾಕೆ? ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ವರ್ ಪ್ಲೇಯಿಂಗ್? ನೀನು ಯಾಕೆ ನಿಂತ್ಕೊಂಡಿದ್ದೀಯಾ ಬೇರೆಯವರು ಆಡುವಂತಹ ಸಂದರ್ಭದಲ್ಲಿ? ವೈ ವೈಲ್ ಅದರ್ಸ್ ವರ್ ಪ್ಲೇಯಿಂಗ್?
ಬೇರೆಯವರು ಬೇರೆ ಫ್ರೆಂಡ್ಸ್ಗಳು ಆಡುವಂಥ ಸಂದರ್ಭದಲ್ಲಿ ನೀನು ಟ್ರೈನ್ ಥರ ಯಾಕಾಗಿದೆ, ನೀನು ಸುಮ್ಮನೆ ಯಾಕೆ ನಿಂತ್ಕೊಂಡಿದ್ದೀಯಾ? ವಾಟ್ ವಾಸ್ ದ ಸೀಕ್ರೆಟ್ ದ್ಯಾಟ್ ಮೇಡ್ ಇಟ್ ಸೀಮ್ ಫನ್? ಏನು ಅದರ ಒಂದು ಸೀಕ್ರೆಟ್ ಏನು, ಯಾಕೆ ಹೀಗೆ ಮಾಡಿದ್ಯಾ? ಇದೇ ಫನ್ನಾ? ಎಸ್, ಕೆಲವೊಬ್ರು ಇರ್ತಾರೆ ಭಾಳ ಸ್ಪೆಷಲ್ ಆಗಿರ್ತಾರೆ. ಈ ಸಂದರ್ಭದಲ್ಲಿ ನನಗೆ ಕಲ್ಪನಾ ಚಾವ್ಲಾ ಅವರು ನೆನಪಿಗೆ ಬರ್ತಾ ಇದ್ದಾರೆ. ಎಸ್, ಎ ಗ್ರೇಟ್ ಆಸ್ಟ್ರೋನಾಟ್ ಫ್ರಮ್ ಇಂಡಿಯಾ. ಇಸ್ ಇಟ್? ಅವರ ಬಾಲ್ಯದ ಒಂದು ಸ್ಟೋರಿಯನ್ನು ಓದಿದಾಗ ಗೊತ್ತಾಗುತ್ತೆ, ಎಲ್ಲ ಮಕ್ಕಳು ಆಟದ ಮೈದಾನದಲ್ಲಿ ಆಡುವಂಥ ಸಂದರ್ಭದಲ್ಲಿ ಶಿ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಕಲ್ಪನಾ ಚಾವ್ಲಾ, ಶಿ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಶಿ ವಾಸ್ ಆಲ್ವೇಸ್ ವಾಚಿಂಗ್ ದ ಸ್ಕೈಸ್. ಯಾವಾಗಲೂ ಕೂಡ ಆಕಾಶವನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು. ಕಾರಣ ಅಲ್ಲಿ ಓಡಾಡ್ತಾ ಇರುವಂಥ ಪ್ಲೇನ್ಸ್ಗಳನ್ನು, ಹೆಲಿಕಾಪ್ಟರ್ಸ್ಗಳನ್ನು, ಅದ್ರ ಬಗ್ಗೆ ಬಾಲ್ಯಾವಸ್ಥೆಯಿಂದಲೇ ಅವಳಿಗೆ ಆಸಕ್ತಿ ಇತ್ತು. ಕೊನೆಯ ಒಂದು ದಿನಗಳಲ್ಲಿ, ಲಾಸ್ಟ್ ಡೇಸ್ ಆಫ್ ಹರ್, ಶಿ ಬಿಕೇಮ್ ಒನ್ ಆಫ್ ದ ಫೇಮಸ್ ಆಸ್ಟ್ರೋನಾಟ್ ದಟ್ ಈಸ್ ಫ್ರಮ್ ಇಂಡಿಯಾ. ಸೊ ಅಂದರೆ ಕೆಲವೊಂದು ಮಕ್ಕಳು ಹೇಗಿರ್ತಾರೆ ಅಂದರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರ್ತಾರೆ, ಅಂಥವರ ಸಾಧನೆ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟಾಗಿಯೇ ಕಾಣಿಸಿಕೊಡುತ್ತೆ. ಸೊ ಇಲ್ಲಿ ಕೂಡ ಏನಾಗ್ತಾ ಇದೆ, ಇಲ್ಲಿರುವಂತಹ ಒಬ್ಬ ಬಾಲಕಿ ದಟ್ ಈಸ್ ಬೆಟ್ಟಿ ಕುತ್ಬರ್ಟ್, ಶಿ ಈಸ್ ಆಲ್ಸೋ ಕಂಪ್ಲೀಟ್ಲಿ ಡಿಫ್ರೆಂಟ್. ನೋಡಿ, ಅವಳ ಬಾಲ್ಯಾವಸ್ಥೆಯಿಂದಲೇ ಅವಳ ಒಂದು ಚೇಂಜಸ್ಗಳು ಇಲ್ಲಿ ಕಾಣಿಸಿಕೊಡ್ತಾ ಇದ್ದಾವೆ. ಶಿ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ವಿತ್ ಹರ್ ಫ್ರೆಂಡ್ಸ್, ಸ್ಕೂಲ್ಮೇಟ್ಸ್. ವೆನ್ ಒನ್ ಈಸ್ ಡೂಯಿಂಗ್ ಒನ್ ಥಿಂಗ್, ಶಿ ಈಸ್ ಡೂಯಿಂಗ್ ಅನದರ್ ಥಿಂಗ್. ಓಡುವಂಥ ಸಂದರ್ಭದಲ್ಲಿ ನಡೀತಾ ಇದ್ದಾಳೆ, ಅವ್ರು ಓಡ್ತಾ ಇರುವಂಥ ಸಂದರ್ಭದಲ್ಲಿ ಸ್ಪ್ರಿಂಟನ್ನು ಮಾಡ್ತಾ ಇದ್ದಾಳೆ, ಅವರು ಆಟ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಟ್ರೈನ್ ಆಗ್ತಾ ಇದ್ದಾಳೆ. ಅದಕ್ಕೆ ಇಲ್ಲಿ ಕವಿ ಡೇವಿಡ್ ಬ್ಯಾಟಸನ್ ಕೇಳ್ತಾ ಇದ್ದಾನೆ. ಈ ಪದ್ಯ ಪೂರ್ತಿ ಪ್ರಶ್ನೆಗಳನ್ನು ಕೇಳೋದ್ರಲ್ಲಿ ಅದೇ ಕೊನೆಯದಲ್ಲಿ ಒಂದು ಕನ್ಕ್ಲೂಷನ್ ಸಿಗ್ತಾ ಇದೆ ಅಷ್ಟೇ. ಕೊನೆಯ ಪಕ್ಷ ನಮಗೆ ಕನ್ಕ್ಲೂಷನ್ ಸಿಗ್ತಾ ಇದೆ. ಸೊ ಹಿ ಈಸ್ ಆಸ್ಕಿಂಗ್ ವಾಟ್ ವಾಸ್ ದ ಸೀಕ್ರೆಟ್, ಏನು ಇದರ ಸೀಕ್ರೆಟ್, ಏನು ಗುಪ್ತವಾಗಿರುವಂಥ ವಿಷಯ ಏನು? ವಾಟ್ ಈಸ್ ದ ಸೀಕ್ರೆಟ್ ದ್ಯಾಟ್ ಮೇಡ್ ಇಟ್ ಸೀಮ್ ಫನ್ನಾಗಿ ಕಾಣಿಸಿಕೊಡ್ತಾ ಇದೆಯಲ್ಲ. ಎಲ್ಲರೂ ಒಂದನ್ನು ಮಾಡಿದಾಗ ನೀನೊಂದು ಡಿಫ್ರೆಂಟನ್ನೇ ಮಾಡ್ತಾ ಇದ್ದಿ ತಾನೆ. ದ್ಯಾಟ್ ಮೇಡ್ ಇಟ್ ಸೀಮ್ ಫನ್. ಇದು ಎಲ್ಲರಲ್ಲಿ ಏನೋ ಒಂಥರ ಫನ್. ಏನಪ್ಪ ಇವಳು, ಎಲ್ಲರೂ ಒಂದನ್ನು ಮಾಡಿದ್ರೆ ಇವಳೊಂದು ಬೇರೆಯೇ ಮಾಡ್ತಾ ಇದ್ದಾಳಲ್ಲ, ಎಷ್ಟು ಡಿಫ್ರೆಂಟ್ ಆಗಿದ್ದಾಳೆ. ಸೊ ಬಾಲ್ಯಾವಸ್ಥೆಯಿಂದಲೇ ಇದು ಅವಳಲ್ಲಿ ಕಾಣಿಸಿಕೊಡ್ತಾ ಇತ್ತು. ವಾಸ್ ಇಟ್ ದ ಫೀಲ್ ಆಫ್ ದ ಫ್ರೆಶ್ ಏರ್ ಆ್ಯಂಡ್ ಸನ್ಶೈನ್? ಹೌದಾ, ಇದೇನಾದರೂ ನಿನ್ನ ಮೇಲೆ ಪ್ರಭಾವವನ್ನು ಬೀರ್ತಾ? ಫ್ರೆಶ್ ಏರ್ ಆ್ಯಂಡ್ ಸನ್ಶೈನ್ ಅಂದರೆ ಸೂರ್ಯ, ವಾಟ್ ಈಸ್ ಎ ಶೈನ್, ಬ್ರೈಟ್ನೆಸ್ಸನ್ನು ಕೊಡೋದು, ಇದು ಇತ್ತಾ? ಅಥವಾ ಫ್ರೆಶ್ ಆಗಿರುವಂಥ ಅಂದರೆ ನೀನು ಬೆಳಗಿನ ಜಾವದಲ್ಲಿ ಹೇಳ್ತಾ ಇದ್ದೀಯಲ್ಲ, ಇದು ನಿನ್ನನ್ನು ಆ ರೀತಿ. ನೋಡಿ, ಕೆಲವೊಂದು ಮಕ್ಕಳು 8 ಗಂಟೆ ಆದರೂ ಎದ್ದೇಳಲ್ಲ, ಹೌದಾ? ಇಫ್ ಯು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಎ ಟೈಪ್ ಆಫ್ ಫ್ರೆಶ್ನೆಸ್ ವಿಲ್ ಬಿ ಅಬ್ಸರ್ವ್ಡ್ ಇನ್ ಯುವರ್ ಬಾಡಿ. ಸೊ ರಾತ್ರಿ ಹೊತ್ತು ಜಲ್ದಿ ಮಲಗೋದು, ಬೆಳಿಗ್ಗೆ ನಸುಕಿನಲ್ಲಿಯೇ ಏಳೋದು, ಇದು ಒಳ್ಳೆಯ ಒಂದು ಆರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಆದರೆ ಇವತ್ತು ಆಲ್ಮೋಸ್ಟ್ ಹಿರಿಯರಿಂದ ಕಿರಿಯರಿಂದ ಹಿರಿಯರವರೆಗೂ ಇವತ್ತು ನಾವು ಎವ್ರಿಥಿಂಗ್ ವಿ ಆರ್ ಫಾಲೋಯಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್ಸ್. ನಾವೆಲ್ಲ ಉಲ್ಟಾ ನಡ್ಕೊಳ್ತಾ ಇದ್ದೀವಿ. ರಾತ್ರಿ ಜಲ್ದಿ ಮಲಗಬೇಕು, ರಾತ್ರಿ 12-1 ಗಂಟೆವರೆಗೂ ಮೊಬೈಲ್ ವಾಚ್ ಮಾಡ್ತಾರೆ, ಗೇಮ್ಸ್ ಆಡ್ತಾರೆ, ಹೌದಾ? ವ್ಯಾಟ್ಸಪ್ ಚಾಟಿಂಗ್ ಎಲ್ಲ ರಾತ್ರಿ ನಡೀತಾ ಇರುತ್ತೆ. ಬೆಳಗ್ಗೆ ನಾವು ನಸುಕಿನಲ್ಲಿಯೇ ಹೇಳಬೇಕು, 4:30 ಆರ್ ಎಕ್ಸಾಕ್ಟ್ಲಿ 5. ಈ ಸಂದರ್ಭದಲ್ಲಿ ನಾವು ಎಚ್ಚರ ಆಗಿಬಿಡಬೇಕು. ಇದೇನೆಂದರೆ ಹೆಲ್ದಿ ಮೈಂಡ್ ಇಲ್ಲಿ ನಮಗೆ ಸಿಗುತ್ತೆ, ಹೆಲ್ದಿ ಬಾಡಿ ಆಗುತ್ತೆ, ಹೆಲ್ದಿ ಮೈಂಡ್ ಆಗುತ್ತೆ. ಆದರೆ ರಾತ್ರಿ 1 ಗಂಟೆಗೆ ಮಲಗಿ ಬೆಳಗ್ಗೆ 9-10 ಗಂಟೆಗೆ ಹೇಳುವಂಥ ಮಕ್ಕಳು ಇದ್ದಾರೆ, ಹಿರಿಯರು ಇದ್ದಾರೆ, ಕಿರಿಯರು ಇದ್ದಾರೆ. ಆದರೆ ಇಲ್ಲಿ ಯಾಕೆ ಕವಿ ಡೇವಿಡ್ ಬ್ಯಾಟಸನ್ ಹೇಳ್ತಾ ಇದ್ದಾನೆ ಅಂದರೆ, ಇವಳು ಈ ಒಂದು ವಾಕ್ಯದಿಂದ ನಮಗೇನು ತಿಳಿತಾ ಇದೆ ಅಂದರೆ, ಅವಳು ನಸುಕಿನಲ್ಲಿ ಹೇಳ್ತಾ ಇದ್ಲು. ಶಿ ವಾಸ್ ಗೆಟಪಿಂಗ್ ಅಪ್ ಅರ್ಲಿ ಅಂಥೇಳಿ ಗೊತ್ತಾಗ್ತಾ ಇದೆ. ವಾಸ್ ಇಟ್ ದ ಫೀಲ್ ಆಫ್ ದ ಫ್ರೆಶ್ ಏರ್? ಫ್ರೆಶ್ ಏರ್ ಯಾವಾಗ ಸಿಗುತ್ತೆ? 8-9 ಗಂಟೆಗೆ ಸಿಗುತ್ತಾ? ನೋ, ವಿ ಗೆಟ್ ಫ್ರೆಶ್ ಏರ್ ಎಟ್ 4:30 to 6. ಕಾಮನ್ನಾಗಿ ಹೇಳಬೇಕಂದ್ರೆ ಇವಾಗೇನೋ ಚಳಿಗಾಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು, ದ್ಯಾಟ್ಸ್ ಡಿಫ್ರೆಂಟ್ ಪಾಯಿಂಟ್. ಎಚ್ಚರ ಆಗೋದ್ರಲ್ಲಿ ಒಂದು ಅರ್ಧ ತಾಸು ಹೆಚ್ಚು ಕಡಿಮೆ ಮಾಡ್ಕೊಳ್ತಾ ಇರ್ತೀವಿ. ಬಟ್ ವಿ ಗೆಟ್ ಫ್ರೆಶ್ ಏರ್ ಡ್ಯೂರಿಂಗ್ ದ
morning. So he is asking a question. Was it the feel of fresh air? ಫೀಲ್ ಆಫ್ ಫ್ರೆಶ್ ಏರ್, ಅದನ್ನು ನೀವು ಸೇವನೆ ಮಾಡ್ತಾ ಇದೆಯಲ್ಲ ಫ್ರೆಶ್ ಏರು, ಅದೇ ಇದರ ಸೀಕ್ರೆಟಾ? ಆ್ಯಂಡ್ ಸನ್ಶೈನ್, ಮತ್ತು ಸೂರ್ಯ ಉದಯಿಸಿ ತನ್ನ ಬೆಳಕನ್ನು ಚೆಲ್ತಾ ಇರ್ತಾನೆ, ಅದುವಾ? ವಾಸ್ ಇಟ್ ದ ಸ್ಟಿರ್ ಆಫ್ ದ ಬ್ರೀಸ್ ಇನ್ ಯುವರ್ ಹೇರ್? ವಾಟ್ ಮೇಡ್ ದ ಕೋಚ್? ಅಂದರೆ ನೀನು ಈ ರೀತಿಯಾಗಿ ಡಿಫ್ರೆಂಟ್ ಆಗಿದೆಯಲ್ಲ, ಇದರ ಸೀಕ್ರೆಟ್ ಏನು ಅಂತೇಳಿ ಕೇಳ್ತಾ ಇದ್ದಾನೆ. ಲೆಟ್ ಅಸ್ ಇನ್ ದ ನೆಕ್ಸ್ಟ್ ಕ್ಲಾಸ್, ಲೆಟ್ ಅಸ್ ಕಂಟಿನ್ಯೂ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ.